ಎಲ್ಲರಿಗೂ ನಮಸ್ಕಾರ. ವಿಶ್ವಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಕರಿಯಮ್ಮನಪಾಳ್ಯ, ಕೋಣನಕುರಿಕೆ, ರಾಮಯ್ಯನಪಾಳ್ಯ, ವಿಎಚ್ ಪಾಳ್ಯ, ಹೊಟ್ಟೆಬೊಮ್ಮನಹಳ್ಳಿ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಿಸಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಗಳಿಗೆ ನಿಡಗಲ್ಲು ವಾಲ್ಮೀಕಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಯವರು ಎಲ್ಲಾ ಗ್ರಾಮಗಳಲ್ಲಿ ಚಾಲನೆ ನೀಡಿದರು. ಅವರಿದ್ದಾರೆ, ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗಮಣಮ್ಮ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆದಮ್ಮ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಕನವೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಹನುಮಂತರಾಯ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಸಣ್ಣೀರಪ್ಪ ಅವ್ರಿಗೂ ಸಹ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಆತ್ಮೀಯರು ಹಾಗೂ ವರದಿಗಾರರು MS ಮೀಡಿಯಾ ಯೂಟ್ಯೂಬ್ ಚಾನಲ್ನ ಮುರಳಿ ಮಾರುತಿ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮುಗ್ದಾಳ್ ಬೆಟ್ಟ ಆನಂದ್ ನಾಯಕ್ ಅವ್ರ ಮಗ ಭಾಸ್ಕರ್ ನಾಯಕ್ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. DCC ಬ್ಯಾಂಕ್ ಮೇಲ್ವಿಚಾರಕರು, ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ವಾಲ್ಮೀಕಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಆದಂಥ DCC ಬ್ಯಾಂಕ್ ಸೀನಪ್ಪ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮೋಹನ್ ನಾಯಕ್ ಮುಗ್ದಾಳ್ ಬೆಟ್ಟ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಿವೃತ್ತ ಸೈನಿಕರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಂತಯ್ಯ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶಂಕರಪ್ಪಣ್ಣ ವಾಲ್ಮೀಕಿ ಸಮುದಾಯದ ಮುಖಂಡರು ಕನ್ವೇನಹಳ್ಳಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕರಿಯಪ್ಪಣ್ಣ ಅವರು ವಾಲ್ಮೀಕಿ ಸಮುದಾಯದ ಮುಖಂಡರು ಕನ್ವೇನಹಳ್ಳಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹೆಸರುಗಳು ಹನುಮಂತಪ್ಪಣ್ಣ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆರ್ನಾರಾಯಣಪ್ಪಣ್ಣ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಾಮಪ್ಪಣ್ಣ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ. ಈ ಊರಿನ ಗೊಂಚಕಾರರು ಹಾಗೂ ಗೌಡ್ರು ಇಬ್ಬರೂ ಸಹ ಆಗಮಿಸಿದ್ರಿ ಒಂದು ಜಯಂತ್ಯೋತ್ಸವಕ್ಕೆ, ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ದಿನ ಈ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವಕ್ಕೆ ಎಲ್ಲ ಹೆಣ್ಮಕ್ಳನ್ನು ಸಹ ಆರತಿನ ಮಾಡೋದಕ್ಕೆ ಮತ್ತೆ ಈ ಒಂದು ಗ್ರಾಮದ ಎಲ್ಲ ಯುವಕರನ್ನು ಸಹ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಎಲ್ಲ ಮಹಿಳೆಯರಿಗೂ ಮತ್ತು ಮುಖಂಡರಿಗೂ ಯುವಕರಿಗೂ ಎಲ್ಲರಿಗೂ ಸಹ ನಿಮ್ಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಗಣೇಶೋತ್ಸವವನ್ನು ಕುರಿತು ಮುಂದಿನ ದಿನಗಳಲ್ಲಿ ಬಹುಶಃ ಈ ಮೂರಿನ ನಮ್ಮ ಸಮಾಜದ ಮುಖಂಡರು ನನ್ನ ಹತ್ರ ಬಂದಿದ್ರು, ವಾಲ್ಮೀಕಿ ಜಯಂತಿ ಮಾಡಬೇಕು, ಹಿಂಗೆ ಮಾಡ್ತಾ ಇದ್ದೀವಿ, ನಾವು 8 ಮನೇಲಿ ಇರೋದು, ನೀವೆಲ್ಲ ಬರಬೇಕು ಅಂತ. ಅವ್ರದ್ದು ಒಂದು ಆಸೆ ಇದೆ. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಊರಿನ ಗೌಡ್ರು ಗೊಂಚಕರು ಎಲ್ಲರೂ ಸೇರಿ ಅವರ ಆಸೆನೂ ನೆರವೇರಿಸ್ಕೊಡ್ಬೇಕು. ಏನಪ್ಪ ಅಂದರೆ ಸ್ಕೂಲ್ ಹತ್ರನ ಅಲ್ಲಿ ಅಂಗನವಾಡಿ ಹತ್ರನೆಲ್ಲ ನಾವು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ವಿಗ್ರಹ ಇಡ್ತೀವಿ, ಅದಕ್ಕೆ ಗ್ರಾಮಸ್ಥರನ್ನು ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡವ್ರೆ. ಆ ಒಂದು ಮನವಿಯನ್ನು ನಿಮ್ಗೆ ಇಡ್ತಾ ಮುಂದಿನ ದಿನಗಳಲ್ಲಿ ಈ ವಾಲ್ಮೀಕಿ ಸಮಾಜನ ನೀವೆಲ್ಲ ಈ ಊರಲ್ಲಿ ಇರ್ತಕ್ಕಂಥ ಗೌಡ್ರು ಗೊಂಚಗಾರರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ನೀವು ಜೊತೆಯಲ್ಲಿ ತಗೊಂಡೋಗ್ಬೇಕು, ಆ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲಾದರೂ ನೀವು ನಿವೇಶನ ವಾಲ್ಮೀಕಿ ಸಮುದಾಯ ಭವನ ಕೊಡಿಸಿದ್ರೆ ಸರ್ಕಾರದ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಸ್ಯಾಂಕ್ಷನ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಈ ಒಂದು ವಾಲ್ಮೀಕಿ ಜಯಂತಿ ಮತ್ತು ಈ ಒಂದು ಬೇಡಿಕೆಯನ್ನು ಕುರಿತು ಪ್ರಸಾದ್ ಮಾತಾಡ್ಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ವಂದಿಸುತ್ತಾ, ಏನಪ್ಪ ಅಂದರೆ 8 ಮನೆ ಇದ್ದರೂ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಒಬ್ಬೊಬ್ಬರು ಒಂದೊಂದು ಕಡೆನೇ ಇದ್ದರು, ಆದರೆ ಎಲ್ಲರೂ ಸೇರ್ಕೊಂಡು ಇವತ್ತು ಭಾಳ ಸಂತೋಷದಿಂದ ವಾಲ್ಮೀಕಿ ಜಯಂತಿಯನ್ನು ಮಾಡ್ತಾ ಇದ್ದೀರ. ನಾವು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಮತ್ತು ಈಗ ಅಣ್ಣವ್ರು ಹೇಳ್ದಂತೆ ಎಲ್ಲನೂ ಸಹ ನಮ್ಮ ಕಡೆಯಿಂದ ಪ್ರಯತ್ನ ಬಿದ್ದು ಮಾಡಿಕೊಡ್ತೀವಿ. ಎಲ್ಲರಿಗೂ ವಂದಿಸ್ತೀವಿ. ಪ್ರಸಾದ್ ಅವ್ರಿಗೆ ಧನ್ಯವಾದಗಳು. ಸಮುದಾಯ ಭವನಕ್ಕೆ ಜಾಗ ಇದ್ರೆ ನೋಡ್ರಿ, ಯಾಕೆ ಗೊತ್ತಾ, ಎಲ್ಲ ಊರಿಗೆ ಅನುಕೂಲ ಆಗ್ತದೆ. ವಾಲ್ಮೀಕಿ ಸಮುದಾಯ ಭವನ ಅಂದ್ರೆ ಬರೀ ವಾಲ್ಮೀಕಿಗಳಿಗೆ ಇರಲ್ಲ. ಈಗ 20 ಲಕ್ಷ ಕೊಡ್ತಾರೆ ವಾಲ್ಮೀಕಿ ಸಮುದಾಯ ಭವನಕ್ಕೆಲ್ಲ ನಿವೇಶನ ಹುಡುಕಿದ್ರೆ. ಆ 20 ಸಮುದಾಯ ಭವನ ಇದ್ರೆ ಊರೆಲ್ಲರಿಗೂ ಎಲ್ಲ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಿವೇಶನ ಎಲ್ಲ ಖಾಲಿ ಇದ್ರೆ ಹುಡುಕಂತ ಪ್ರಯತ್ನ. ಮತ್ತು ಅದ್ರ ಜೊತೆಗೆ ಅದೇನು ವಿಗ್ರಹ ಇಡೋಕ್ಕೆ ಪ್ರಯತ್ನ ಮಾಡ್ತಾರೋ ನಮ್ಮವ್ರ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಅದೊಂದು ಅನುಕೂಲ ಮಾಡಿಕೊಡಿ. ನಾವು ಸಹ ಸಮುದಾಯದ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಯನ್ನು ಕುರಿತು DCC ಬ್ಯಾಂಕ್ ಸೀನಪ್ಪ ಅವರು 2 ಮಾತಾಡ್ಬೇಕಾಗ್ತದೆ. ಚಿಕ್ಕ ಗ್ರಾಮ, ಚೊಕ್ಕಟವಾದ ಗ್ರಾಮ, 8 ಮನೆಯಾದರೂ ಅಚ್ಚುಕಟ್ಟಾಗಿ ಇವತ್ತೊಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಿಸ್ತದ್ದು ಇವತ್ತಿನ ಒಂದು ಕೋಣಕಲ್ಲಿ ಹಬ್ಬದ ವಾತಾವರಣ. ಅದೇ ರೀತಿ ಮುಂದಿನ ದಿನಗಳಲ್ಲಿ 8 ಮನೆಗೆ 16 ಮನೆಯಾಗಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಒಂದು ಕನಸನ್ನು ಕಾಣಿ ಆ ವಾಲ್ಮೀಕಿ ಮಹರ್ಷಿಯಲ್ಲಿ ನಾನು ಕೇಳ್ಕೊಳ್ತಾ, ಮುಂದಿನ ದಿನಮಾನಗಳಲ್ಲಿ ಏನಿವತ್ತು
ಸಮುದಾಯ ಭವನ ಇರ್ಬೋದು, ವಾಲ್ಮೀಕಿ ವಿಗ್ರಹ ಇರ್ಬೋದು, ಅದ್ರ ಪ್ರಯತ್ನವನ್ನ ಈ ಊರಿನ ಜನ ಆಮೇಲೆ ಈ ಲೋಕೇಶ್ ಹೇಳ್ದಂಗೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಸಹಾಯ ಆಗ್ತಾ ಇದ್ದಾಗ ನಮ್ಮ ಹತ್ರ ಬಂದು ನಾನು ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಗ್ರಾಮದ ಎಲ್ಲರಿಗೂ ನಾನು ಏನಪ್ಪ ಅಂದ್ರೆ ಊರಲ್ಲಿ ಒಗ್ಗಟ್ಟಾಗಿದ್ರೆ ನಡೆಯುತ್ತೆ, ಒಗ್ಗಟ್ಟಿದ್ರೆ ಏನು ನಡೆಯಲ್ಲ. ಅಂದ್ರೆ ಎಲ್ಲ 8 ಮನೇಲಿ ಒಗ್ಗಟ್ಟಾದ್ರೆ 16 ಮನೇಲಿ ಆಗ್ತಾರೆ. ಎಲ್ಲರೂ ಕೈ ಜೋಡಿಸಿದಾಗ ಒಂದೊಂದು ಕೈ ಆದಾಗ ಎಲ್ಲರಿಗೂ ಹೊಂದ್ಕೊಳ್ಬೇಕು ಅಂತ ಹೇಳ್ತಾ ಇವು ಮಹರ್ಷಿ ವಾಲ್ಮೀಕಿ ವಿಗ್ರಹಕ್ಕೆ ನಾನು ಏನಾದರೂ ಬಂದಾಗ ನಮ್ಮಲ್ಲಿ ಬಂದರೆ ಅದಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಇಷ್ಟೊಂದು ಹೇಳ್ತಾನೆ 2 ಮಾತು ಮುಗಿಸಿ. ಸೀನಪ್ಪಣ್ಣವ್ರಿಗೆ ಧನ್ಯವಾದಗಳು. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೇವಲ ಯಾರು ಬರೇ ನಾಯಕರಿಗೊಂದೇ ವಾಲ್ಮೀಕಿ ರಾಮಾಯಣ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಹಿಂದೂ ಧರ್ಮಕ್ಕೇನೆ ಮಹರ್ಷಿ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ. ಇವತ್ತೇನು ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ನಾವೆಲ್ಲ ಇವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ವೋ, ಮಹರ್ಷಿ ವಾಲ್ಮೀಕಿ ರಾಮಾಯಣ ಬರೀದೇ ಇದ್ರೆ ಈ ಜಗತ್ತಲ್ಲಿ ಆಂಜನೇಯ ಸ್ವಾಮಿನೂ ಶ್ರೀರಾಮ ಇರ್ತಿರ್ಲಿಲ್ಲ. ಮಹರ್ಷಿ ವಾಲ್ಮೀಕಿ ಇದ್ದಾನೆ ಇವತ್ತು ಆಂಜನೇಯ ಸ್ವಾಮಿನೂ ಮತ್ತು ಶ್ರೀರಾಮರನ್ನ ಈ ಜಗತ್ತಿಗೆ ಪರಿಚಯಿಸಿದ್ದು. ಅಂತ ಒಬ್ಬ ವ್ಯಕ್ತಿಗೆ ಎಲ್ಲ ಸಮುದಾಯದವರು ಸೇರಿ ಒಂದು ಜಾತಿಗೆ ಸೀಮಿತ ಮಾಡ್ದಂಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಪೂಜಿಸೋಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಈಗ ಬಂದಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾರನ್ನು ಮಾತಾಡ್ತೀರಾ? ಏನಿಲ್ಲ, ಸರಿ. ಈಗ ಇನ್ನೇನು ಸನ್ಮಾನ ಏನು ಮಾಡ್ಬೇಕು ಎಲ್ಲರಿಗೂ ಮಾಡಿಬಿಡ್ರಿ, ಇನ್ನು ಮೆರವಣಿಗೆ ಸ್ಟಾರ್ಟ್ ಮಾಡ್ರಿ, ಮುಗಿಸ್ಕೊಂಡು ನಾವು ಹೊಟ್ಟೆ ಹೋಗಿ ನಡಿಗೆ ಹೋಗ್ತೀವಿ. ಈ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಸೀನಪ್ಪ, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಘಟಕದ ಅಧ್ಯಕ್ಷ ಲೋಕೇಶ್ ಪಾಳ್ಳೆಗಾರ್, ಜಲಮಂಡಳಿ ಅಧಿಕಾರಿ ರಾಜನಾಯಕ್, ವಾಲ್ಮೀಕಿ ಜಾಗೃತಿ ವೇದಿಕೆಯ ಭಾಸ್ಕರ್ ನಾಯಕ, ನಿವೃತ್ತ ಸೈನಿಕ ಅನಂತಯ್ಯ, ಮಾರುತಿ ಮುರಳಿ, ಓಂಕಾರ್ ನಾಯಕ, ಮೋಹನ್ ನಾಯಕ, ಗೋಪಾಲಪ್ಪ, ಅಂಜನ್ ನಾಯಕ, ಕೃಷ್ಣಮೂರ್ತಿ, ಶಿವಣ್ಣ, ಮದಕರಿ ನಾಯಕ, ನಾಗರಾಜ್ ಮುಂತಾದವರು ಭಾಗವಹಿಸಿದರು. ವರದಿ ಮಾರುತಿ, MS ಮೀಡಿಯಾ.